ಆದಿ ರಿಲೀಸ್ ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಪ್ಲ್ಯಾನ್ ಸಡನ್ಲಿ ಕೊಯಮತ್ತೂರಿಗೆ ಪ್ಲ್ಯಾನ್ ಮಾಡಿದ್ವಿ. ಟೈಮ್ ತುಂಬ ಖಾಲಿ ಇತ್ತು. ಯು ಕ್ಯಾನ್ ಸಿ ಅಲ್ಲೇ ವೈಟ್ ಪಲಾವ್ ಮಾಡಿದ್ವಿ. ಸಡನ್ಲಿ ವ್ಯೂ ಎಂಜಾಯ್ ಮಾಡ್ತಾ ಐ ವಾಸ್ ಲೈಕ್ ಟಯರ್ಡ್. ಸಡನ್ನಾಗಿ ಒಂದು ಟ್ರೈನ್ ಪಾಸ್ ಆಯಿತು. ಸೊ ಕಾಲ್ ವಿ ರೀಚ್ ಫೈನಲಿ ಟು ದ ಕೊಯಮತ್ತೂರ್ ಅಂತ ಅಂದ್ಕೊಂಡಿದ್ದೆ. ಎಸ್ ಆಫ್ ಕೋರ್ಸ್ ರೀಚ್ಡ್. ಸಡನ್ನಾಗಿ ನಾವು ನನ್ನ ಕಸಿನ್ ಅವರ ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ವಿ. ಶಿ ವಾಸ್ ವೇಟಿಂಗ್ ಫಾರ್ ಅಸ್. ಆ್ಯಂಡ್ ಸಡನ್ ಮಾರ್ನಿಂಗ್ ನಾವು ಹೊಸದಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಒಂದೊಳ್ಳೆ ಕಾಫಿ ಜೊತೆ ಈ ವ್ಯೂನ ಎಂಜಾಯ್ ಮಾಡ್ತಾ ನಾವು ಹೋಗಿದ್ದೆ ಮರುದಮಲೆಗೆ. ಆ್ಯಂಡ್ ಈ ಟೆಂಪಲ್ ನಿಮಗೆ ಗೊತ್ತೇ ಇರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ ಅಂತ. ತಮಿಳ್ನಾಡು ಟೆಂಪಲ್ಸ್ ಅಂದರೆ ಅದೊಂಥರ ಪ್ರೈಡ್ ಇದ್ದಂಗೆ. ಹೋಪ್ ಯು ಕ್ಯಾನ್ ಸಿ ನಾವಾಗಲೇ ರೀಚ್ ಆಗಿದ್ದೀವಿ. ಸಿ ದ ವ್ಯೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಗೋಪುರಗಳು ಪೇಂಟಿಂಗ್ಸ್ ಸ್ವಲ್ಪ ರಶ್ ಆಗಿತ್ತು. ವೇಟಿಂಗ್ ಆ್ಯಂಡ್ ಧ್ವಜಸ್ತಂಭ ಇದು. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ದ ವಾಟರ್ ವಿಚ್ ಯು ಕ್ಯಾನ್ ಡ್ರಿಂಕ್. ಎಲ್ಲ ದರ್ಶನ ಎಲ್ಲ ಆದಮೇಲೆ ನಾವೆಲ್ಲ ಮಾತಾಡ್ತಾ ಇದ್ವಿ. ವಿ ಟುಕ್ ಅ ಫೋಟೋ ಆ್ಯಂಡ್ ಶಿ ಈಸ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಆಲ್ಸೋ. ಆ್ಯಂಡ್ ಸಡನ್ನಾಗಿ ಹೋಗ್ತಾ ವಿ ಪ್ಲಾನ್ ಟು ಗೋ ಸಮ್ವೇರ್, ಬಟ್ ಅದು ಮಿಸ್ ಆಯಿತು. ಸಡನ್ಲಿ ನಾವು ಲಂಚ್ಗೋಸ್ಕರ ಒಂದು ಹೋಟೆಲ್ಗೆ ಹೋಗಿದ್ವಿ. ಹೋಗಿ ಸ್ವಲ್ಪ ಊಟ ಮಾಡಿ ಚಿಲ್ ಮಾಡಿ ಆರಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಇದು ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಕಾಲೇಶ್ವರ ಟೆಂಪಲ್ ಅಂತ ಹೋಗಿದ್ವಿ. ಸ್ವಲ್ಪ ಔಟ್ಸ್ಕರ್ಟ್ ಲೈಕ್ ಕೊಯಮತ್ತೂರು ಔಟ್ಸ್ಕರ್ಟ್ಸಲ್ಲಿ. ಇದು ತುಂಬ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಈ ದೇವಸ್ಥಾನದಲ್ಲಿ 60 ಮತ್ತು 70 ವರ್ಷದ ಮದುವೆ ಅಂತಾರಲ್ಲ ಅದನ್ನು ಮಾಡ್ಕೋಬೋದು. ಸೊ ಕಾಲ್ಡ್ ಏನಂತಾರೆ ಅಂದರೆ ಷಷ್ಠಿ ಪೂರ್ತಿ ಅಂತ ಹೇಳ್ತಾರೆ. ಇದು ದಕ್ಷಿಣಾಮೂರ್ತಿ, ಮುರುಘಾ, ಶಿವ ಆ್ಯಂಡ್ ದಿಸ್ ಇಸ್ ಮೇನ್ ಗಾಡ್ ಅಂತ ಹೇಳ್ಬೋದು. ಗಣೇಶ ಎಲ್ಲ ದೇವರನ್ನ ನೋಡಿ ಒಂದು ಹಾಯ್ ಹೇಳಿಬಿಟ್ಟು ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇತ್ತು. ದಿಸ್ ಇಸ್ ಆ್ಯಂಡ್ ಐ ವಾಂಟ್ ಟು ಟೇಕ್ ಆಫ್ ದಿಸ್ ಫಾರ್ ಯು. ಅಮ್ಮ ಅವರಿದ್ದರು. ಆ್ಯಂಡ್ ದಿಸ್ ವಾಸ್ ಸೋ ಪೀಸ್ಫುಲ್. ಆ್ಯಂಡ್ ದಿಸ್ ಇಸ್ ಕಾಳಿ. ಆ್ಯಂಡ್ ದಿಸ್ ವಾಸ್ ಸೋ ಪೀಸ್ಫುಲ್. ಒಂದು ಫೋಟೋ ತಗೊಂಡು ನನಗೆ ಹೆಂಗೆ ಬರೋಕ್ಕಾಗುತ್ತೆ ವಾಪಸ್. ಆಷಾಢ ಮಾಸ ಆಗಿ ಮೆಹಂದಿ ಎಲ್ಲ ರೆಡಿ ಮಾಡ್ತಿದ್ರು. ಆ್ಯಂಡ್ ದಿಸ್ ಇಸ್ ಮೇಡ್ ಅಪ್ ಆಫ್ ಎಲೆ, ಗೋರಿಂಟಿ ಎಲೆ ಅಂತಾರೆ. ಅದರಿಂದ ಕಾಫಿ ಕುಡಿಯೋಣ ಅಂತ ಬಂದಾಗ, ಟೀ ಕುಡಿಯೋಣ ಅಂತ ಬಂದಾಗ ಐ ಸಾ ದಿಸ್ ಸೋ ಬ್ಯೂಟಿಫುಲ್ ಬ್ಯೂಟಿ ರೆಕ್ಕೆ ಬಿಚ್ಕೊಂಡಿತ್ತು. ಆ್ಯಂಡ್ ದಿಸ್ ಇಸ್ ನಾರ್ಮಲ್ ಆಗಿ ನೋಡ್ತಾರೆ ನನ್ನ ಕಸಿನ್ಸ್ ಆದರೆ. ದಿಸ್ ವಾಸ್ ಸೋ ಬ್ಯೂಟಿಫುಲ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು. ಇದನ್ನು ನನಗೆ ತುಂಬಾ ಸಂತೋಷ ಆಯಿತು. ಆ್ಯಂಡ್ ಆ ಸೌಂಡ್ ಕೌ ಅದು ಸೌಂಡ್ ಮಾಡ್ತಿರೋದು. ದಿಸ್ ಇಸ್ ಸೋ ಬ್ಯೂಟಿಫುಲ್ ಮನ್. ಸ್ವಲ್ಪ ಊಟ ಎಲ್ಲ ಮಾಡಿ ವಿ ವಾಂಟೆ ಅವ್ರ ಸೊಸೈಟಿಯಲ್ಲಿ ಕೂತ್ಕೊಂಡಿದ್ವಿ. ನೆಕ್ಸ್ಟ್ ಟೀ ಇಲ್ಲ ಅಂದರೆ ಹೆಂಗೆ ಮಾರ್ನಿಂಗ್ ಒಂಥರ ಎನರ್ಜಿ ಬೂಸ್ಟರ್ ಶಾಪಿಂಗ್ ಹೋಗ್ತಾಯಿದ್ವಿ. RS ಪುರಮಲ್ಲಿ ತುಂಬ ಹೊಸ ಶಾಪ್ಸ್ ಎಲ್ಲ ಓಪನ್ ಆಗಿದೆ. ಶಿವ ಅಂತ ಅಂದ್ಬಿಟ್ಟಿದ್ವಿ. ಈಸ್ ಒನ್ ಆಫ್ ದ ಫೇಮಸ್ ಶಾಪ್. ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಶಾಪಲ್ಲಿ ಎಲ್ಲ ಥರ ವೆರೈಟೀಸ್ ಶಾಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಲೈಕ್ ದಟ್. ಆ್ಯಂಡ್ ಟೀ ಇಲ್ಲ ಅಂದರೆ ಹೆಂಗೆ ಗುರು, ಟೀ ಕುಡಿದಂಗೆ ಹೆಂಗೆ ಅಂತ ಯೋಚನೆ ಮಾಡಲೇಬೇಡಿ. ಟೀ ಇಲ್ಲ ಅಂದರೆ ನನಗೆ ಜೀವನೇ ಇಲ್ಲ ಅನ್ನಂಗೆ ಹೋಗುತ್ತೆ. ಸೊ ಎಲ್ಲ ಪ್ಯಾಕ್ ಮಾಡಿ ಕ್ಯಾಬ್ ಹತ್ತಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದಟ್ ವಾಸ್ ಸಮಥಿಂಗ್ ಫನ್ ಫಾರ್ ಮೀ. ಫನ್ ಅಂತನೆಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಬರಲೇಬೇಕಾಗಿತ್ತು ಮನೆಗೆ. ಆ್ಯಂಡ್ ದಿಸ್ ಕ್ಯೂಟಿ ವಾಸ್ ಸೊ ಗುಡ್. ನಾನು ಇದಕ್ಕಿದ್ದಂಗೆ ಟ್ರೈನ್ ಇಂಜಿನ್ನ ನೋಡಿ ಒಳಗಡೆ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡಿದೆ. ಟಯರ್ಡ್ ಆಗಿತ್ತು. ಅಷ್ಟೊತ್ತಲ್ಲೇ ಬೆಂಗಳೂರಿಗೆ ಬಂದಾಯಿತು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮುಂದಿನ ಬ್ಲಾಗ್ಸಲ್ಲಿ ಬರ್ತೀನಿ. ಡೂ ಸಬ್ಸ್ಕ್ರೈಬ್. ಬೈ.